ಹಲೋ ವಿವರ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ. ಇವತ್ತು ಪಿಜ್ಜಾ ಬೇಸ್ ಮಾಡೋಣ ಅಂತ, ಪಿಜ್ಜಾ ಡೋ ಮಾಡೋಣ ಅಂತ ಹೇಳಿ. ಸೊ ಬನ್ನಿ, ಮೈದಾ ತೊಗೊಂಡಿದ್ದೀನಿ ನಾನು 1 ಕಪ್ಪು. ನೀರನ್ನ ನೋಡಿ ಹಾಕ್ಕೊಳ್ಳೋಣ. ಅದು ಬಿಸಿನೀರು ಆಗಿರಬೇಕು, ವಾರ್ಮ್ ವಾಟರ್ ಆಗಿರಬೇಕು. ಇದು ನೋಡಿ ಡ್ರೈ ಈಸ್ಟ್. ಈ ಡ್ರೈ ಈಸ್ಟ್ 1 ಟೇಬಲ್ ಸ್ಪೂನ್ ತೊಗೊಂಡ್ರೆ ಅದೇ ಟೇಬಲ್ ಸ್ಪೂನ್ ಅಳತೆನಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ. ಗೊತ್ತಾಯ್ತಲ್ಲ, 1 ಟೇಬಲ್ ಸ್ಪೂನ್ ರೈಸ್ ತೊಗೊಂಡ್ರೆ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ. ಸೊ ಆನಂತರ ಇದು ಬೇಕಿಂಗ್ ಪೌಡರು ಒಂದು 1/4 ಚಮಚದಷ್ಟು ಇಷ್ಟು ತೊಗೊಂಡ್ರೆ ಸಾಕು. ಇದು ಆಪ್ಷನಲ್, ಇದು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಆನಂತರ ಫ್ರೆಂಡ್ಸ್ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡ್ರಾಯ್ತು. ಎಣ್ಣೆ ಏತಕ್ಕೆ ಅಂದರೆ ಈ ಪಿಜ್ಜಾ ಡೋ ನಾವು ಮಾಡಿರ್ತೀವಲ್ಲ ಅದ್ರ ಮೇಲ್ಗಡೆ ಹಾಕಿ ಸವರಬೇಕು. ಯಾತಕ್ಕೆ ಅಂದರೆ ಅದು ಡ್ರೈ ಆಗಬಾರ್ದು ಅನ್ನೋ ದೃಷ್ಟಿಯಿಂದ. ನೋಡಿ ಫ್ರೆಂಡ್ಸ್, ಇಲ್ಲಿ ಡ್ರೈ ಈಸ್ಟ್ ಇದೆ, ಅದಕ್ಕೆ ವಾರ್ಮ್ ವಾಟರ್ ಅಂದರೆ ಬೆಚ್ಚಗಿರುವ ನೀರನ್ನ ಹಾಕ್ಕೊಂಡು ಅದನ್ನು ಕರಗಿಸ್ಕೊಬೇಕು. ನೋಡಿ ಈ ರೀತಿ ನಾನು ಹಾಕ್ಕೊಂಡು ಅದು ಕರಗಿಸ್ತಾ ಇದ್ದೀನಿ. ಅದೇ ಕರ್ಕೊಳ್ಳುತ್ತೆ ಒಂದು 5ರಿಂದ 6 ನಿಮಿಷ ಆದಮೇಲೆ. ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಆ ಡ್ರೈ ಈಸ್ಟು ಫುಲ್ ಕರಗಲಿ, ಒಂದು 2ರಿಂದ 3 ನಿಮಿಷ ತೊಗೊಳುತ್ತೆ, ಕರ್ಕೊಳ್ಳಿ. ಓಕೆ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಡ್ರೈ ಈಸ್ಟು ಕಂಪ್ಲೀಟಾಗಿ ಡಿಸಾಲ್ವ್ ಆಗಿದೆ, ಅಂದರೆ ಕರಗಿದೆ. ಈಗ ಫ್ರೆಂಡ್ಸ್ ಆ ಈಸ್ಟ್ ಏನಿದೆ ಅದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ ನೋಡಿಕೊಂಡು. ಆನಂತರ 1 ಟೇಬಲ್ ಸ್ಪೂನ್ ನಾನು ಈಸ್ಟ್ ತೊಗೊಂಡಿರೋದ್ರಿಂದ ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಆಯಿತು. ಆನಂತರ ಈ ಬೇಕಿಂಗ್ ಪೌಡರ್ ಏನಿದೆ ಅದು 1/4 ಚಮಚ, 2 ಚಿಟಿಕೆ ಹಾಕ್ಕೊಳ್ಳಿ ಸಾಕು. ಇದು ಆಪ್ಷನಲ್ಲು. ಈ ಹಾಕೋದ್ರಿಂದ ನಿಮ್ಮ ಪಿಜ್ಜಾ ಡೋ ಏನಿದೆ ಅದು ಇನ್ನೂ ಚೆನ್ನಾಗಿ ಉಬ್ಬುತ್ತೆ. ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಡಿ. ಈ ಥರ ಮಿಕ್ಸ್ ಮಾಡಿ ಕರಗಿಸ್ಕೊಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಈಗ ಇದು ಕರಗಿದೆ, ಸಕ್ಕರೆ ಮತ್ತು ಉಪ್ಪು ಎಲ್ಲ ಕರಗಿದೆ. ಈಗ ಇದಕ್ಕೆ ಮೈದಾ ಆ್ಯಡ್ ಮಾಡ್ತಾ ಇದ್ದೀವಿ, 1 ಕಪ್ನಷ್ಟು. ಆನಂತರ ಒಂದೊಳ್ಳೆ ಮಿಕ್ಸ್ ಕೊಡೋಣ. ಎರಡೂ ಒಂದಕ್ಕೊಂದು ಹೊಂದ್ಕೊಬಿಡ್ಬೇಕು. ಆ ರೀತಿ ಮಿಕ್ಸ್ ಕೊಟ್ಟು ಸಾಲಿಲ್ಲ ಅನ್ನೋ ಟೈಮ್ನಲ್ಲಿ ನೀವು ಇನ್ನು ಸ್ವಲ್ಪ ಬೆಚ್ಚಗಿರುವ ನೀರನ್ನ ಹಾಕಿ ಕಲಿಸ್ಕೊಬೇಕು. ನೋಡ್ತಾ ಇದ್ದೀರಲ್ಲ ಕಲಿಸ್ತಾ ಇರೋ ರೀತಿ ಹೇಗಿದೆ ಅಂತ. ಒಂದಕ್ಕೊಂದು ಹೊಂದ್ಕೊಬೇಕು ಮೊದಲು. ನೋಡಿ ನೋಡ್ತಾ ಇದ್ದೀರಲ್ಲ, ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿದೆ ಚೆನ್ನಾಗಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ, ಬಿಸಿನೀರು, ಉಗುರು ಬೆಚ್ಚಗಿರೋ ನೀರು ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ ಈ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ನೋಡಿ ತುಂಬ ಸ್ಮೂತಾಗು, ತುಂಬ ಹಾರ್ಡು ಬೇಡ, ತುಂಬ ಇದು ಬೇಡ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನೀಟಾಗಿ ಅದನ್ನು ಸುತ್ತಲೂ ಸವರಿ ಕ್ಲೋಸ್ ಮಾಡಿ ಇಡೋಣ. ನಾವು ಈ ಹಿಟ್ಟೇನಿದೆ ಇದು ಡಬಲ್ ಆಗೋ ತನಕ ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾವಿಲ್ಲಿ ಎಣ್ಣೆ ಹಾಕೋದು ಏನಪ್ಪ ರೀಸನ್ನು ಅಂತ ಅಂದರೆ, ಈ ಮೇಲ್ಗಡೆ ಹಿಟ್ಟೇನಿದೆ ಈ ಹಿಟ್ಟು ಫುಲ್ ಡ್ರೈ ಆಗಬಾರ್ದು. ಡ್ರೈ ಆಗಿಬಿಟ್ರೆ ಚೆನ್ನಾಗಿ ಆಗೋದಿಲ್ಲ. ಸೊ ಅದೊಂದು ರೀಸನ್ನು ಎಣ್ಣೆ ಹಾಕೋದು. ಮತ್ತು ಇದ್ರ ಮೇಲ್ಗಡೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದು ಕಾಟನ್ ಕ್ಲಾತ್ನ ನೀಟಾಗಿ ಅದ್ರ ಮೇಲೆ ಕ್ಲೋಸ್ ಮಾಡ್ತಾರೆ. ಏನು ರೀಸನ್ನು ಅಂದರೆ ಡ್ರೈ ಆಗಬಾರ್ದು ಮೇನು. ಮತ್ತು ಈ ಡೋ ಏನಾಗುತ್ತೆ, ಡಬಲ್ ಆಗುತ್ತೆ ಸೈಜಲ್ಲಿ. ಸೊ ಇದನ್ನು ನಾವೀಗ ಕ್ಲೋಸ್ ಮಾಡಿ ಈ ಡೋನ ಇಡೋಣ. ನೋಡ್ತಿದ್ದೀರಲ್ಲ ಈ ರೀತಿ ಅದು ರೈಸ್ ಆಗುತ್ತೆ. ಮಿನಿಮಮ್ ನೀವು 3ರಿಂದ 3.5 ಅವರ್ ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ 3ರಿಂದ 3.5 ಅವರ್ ಇಟ್ಟರೆ ನಿಮಗೆ ಬೇಗನೆ ರೈಸ್ ಆಗುತ್ತೆ. ಇಲ್ಲ ನನಗೆ ನಿಧಾನಕ್ಕೆ ಆಗಲಿ ಪರವಾಗಿಲ್ಲ ಅನ್ನೋರು ಒಂದು ಮಿನಿಮಮ್ 7 to 8 ಅವರ್ಸ್ ಇಟ್ಟರೆ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಸೊ ಇಷ್ಟೇ ಇವತ್ತು ಪಿಜ್ಜಾ ಡೋ ರೆಸಿಪಿ. ಇವತ್ತು ನಾನು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ. ನೋಡಿ ಕಲಿ.